ಗ್ಯಾಸ್ ಯಾರನ್ನ ಕೇಳಿ ಇವರು ಜಾಸ್ತಿ ಮಾಡಿದರು. ಗೌರ್ಮೆಂಟ್ ಸರ್ಕಾರ ಹೇಳಿಲ್ಲ, ಹೌದು ಆಯಿತು ಗೌರ್ಮೆಂಟ್ದೇ ಒಪ್ಪನ ಹೇಳಿದ್ರು ಅಂದ್ಕೊಳ್ಳೋಣ. ಇವರೇ ಸ್ವಂತ ಬುದ್ಧಿಯಲ್ಲಿ ಬಂಕಲ್ಲಿ ಇವರೇ ಯಾಕೆ ರೇಟ್ ಜಾಸ್ತಿ ಮಾಡಿದರು ಅಲ್ವಾ? ತಪ್ಪಲ್ವಾ? ಹಾಂ, ಇವ್ರು ಏನಾದರೂ ಯುದ್ಧ ಮಾಡಿದ್ರ? ಇಲ್ಲಿ ಯುದ್ಧ ಏನೋ ನಡೀತಾ ಇದೆಯಾ ನಮ್ಮ ಇದರಲ್ಲಿ? ಇಲ್ಲಲ್ಲ, ಇಂಡಿಯಾದಲ್ಲಿ ನಡೀತಾ ಇದೆಯಾ? ಮತ್ತು ಸರ್ಕಾರ ತಾನೇ ಆದೇಶ ಕೊಟ್ಟಿರೋದು ಅವ್ರಿಗೆ. ಇಲ್ಲಾಂದರೆ ಸರ್ಕಾರದವರು ಟೈಟ್ ಮಾಡ್ಬೋದಲ್ಲ ಇವಾಗ? ಅಲ್ಲಿ ಬೇಕಾಗಿದೆ, ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ಯಾಕೆ ಮಾಡಿದ್ರಿ ಇವರು? ಹಾಂ, ಅವಾಗ ಆಯಿತು ಮಾಡಿದ್ರಲ್ವಾ. ಈಗ ಬೇರೆ ಇವಾಗ ಟ್ಯಾಂಕರ್ ತರಿಸ್ತಾರಲ್ವಾ, ಹಳೆ ಸ್ಟಾಕ್ ಏನಿದೆಯಲ್ವಾ ಆ ಸ್ಟಾಕ್ ಆದಮೇಲೆ ನೀವು ಟ್ಯಾಂಕರ್ ತರಿಸ್ತೀರಲ್ಲ, ಅವಾಗ ಮಾಡಿ. ನೀವು ಸ್ಟಾಕ್ ಇಟ್ಕೊಂಡು ಒಂದು 100 ಗಾಡಿಗೆ ಹಾಕೋದು, ಅದನ್ನು ನೋ ಸ್ಟಾಕ್ ಅಂತ ಹಾಕೋದು, ಅದು ಯಾಕೆ ಮಾಡ್ತಾಯಿದ್ದೀರಾ? ಯಾಕೆ ಮಾಡ್ತಾಯಿದ್ದೀರಾ? ಬಡಪಾಪಿ ರೈ ಅವ್ರನ್ನ ಬದುಕೋಸೋದು ನೋಡಿ. ಹತ್ರ ಬಂತು ನಿಮ್ಮದು ಎಲೆಕ್ಷನ್. ಇನ್ನು ಕಾಂಗ್ರೆಸ್ ಅವರೇ ಅರ್ಥ ಮಾಡ್ಕೊಳ್ಳಿ, ಆಟೋದವ್ರು ಬೇಕು, ಆಮೇಲೆ ಅಲಿಯೋಕ್ಕೆ ಅನೌನ್ಸ್ ಮಾಡೋಕ್ಕೆ ಎಲ್ಲದಕ್ಕೂ ಬೇಕು. ಎಚ್ಚರಿಕೆ ಇರಲಿ ನಿಮಗೆ. ಆಟೋದವರು ಭಿಕ್ಷೆ ಥರ ಅಲಿತಾ ಇದ್ದಾರೆ. 100 ರೂಪಾಯಿ ಗ್ಯಾಸ್ ಅಂದರೆ ಎಲ್ರಿ ಹೋಗ್ತಾನೆ ಅವನು? ಎಲ್ಲಿಂದ ಬರುತ್ತೆ ರೀ ಅವನಿಗೆ? ಹೇಳಿ, ಏನು ಆದಾಯ ಇದೆ? ಅಲ್ಲಿ ನೋಡಿದೆ ರ್ಯಾಪಿಡ್ ಆಟೋ ಬಿಟ್ಟಿದ್ದೀರಾ, 2 ವೀಲರ್ ಬಿಟ್ಟಿದ್ದೀರಾ, ಏನು ಮಾಡ್ಬೇಕು ನಾವು ಹೇಳಿ? ರೋಡಲ್ಲಿ ಒಂದೊಂದು ಸೈಡಲ್ಲಿ ಆಟೋ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರೆ 100 ಆಟೋ ಹಂಗೆ ನಿಂತಿರುತ್ತೆ. ಹಾಂ, ನೀವು ಮಾಡೋದು ಇದೇನ್ರಿ ಸರ್ಕಾರದವರು? ಏನು ರ್ಯಾಪಿಡೋ ನಿಲ್ಲಬೇಕು ಒಂದು, ಆಮೇಲೆ ಹೊರಗಿನ ಗಾಡಿಗಳು ಏನು ಬರುತ್ತೆ ಅದು ನಿಲ್ಲಿಸ್ಬೇಕು. ಕಾನೂನು ಏನು ಹೇಳಿದೆಯಲ್ಲ ಅದ್ರ ಪ್ರಕಾರ ನಡ್ಕೋಬೇಕು. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಅದು ಏನಾಗುತ್ತೋ ಗೊತ್ತಿಲ್ಲ. ಇರೋಂಥ ಯುದ್ಧದಲ್ಲಿ ನಮ್ಮಂಥವ್ರು ಆಟೋದವರು ಜೀವನ ಮಾಡ್ತಾರಲ್ಲ, ಅದರಲ್ಲಿ ರ್ಯಾಪಿಡೋ ಬಿಟ್ಬಿಟ್ಟು 2 ವೀಲರ್ಸಲ್ಲಿ ತೊಗೊಂಡು ಹೋಗಿ ನಮ್ಮ ಜೀವನನ ಹಾಳು ಮಾಡಿದೆ. 3.5 ಲಕ್ಷ ಆಟೋಗಳು ಇವತ್ತು ಬಡವರಾಗಿದ್ದಾರೆ. ಬಡವ್ರಿಗೆ ತಿನ್ನೋದಕ್ಕೂ ಅನ್ನ ಇಲ್ದಂಗೆ ಆಗಿದ್ದಾರೆ. 1-2 ಬಾಡಿಗೆ ಬೆಳಿಗ್ಗೆ ಬಂತಂದರೆ ಸಾಯಂಕಾಲ 6 ಗಂಟೆವರೆಗೂ ಮಾಡಿದ್ರು 500 ರೂಪಾಯಿ ಸಂಪಾದನೆ ಮಾಡ್ತಿಲ್ಲ. ಇವರು ಈ ಕಾಂಗ್ರೆಸ್ ಗೌರ್ಮೆಂಟ್ ಯಾವಾಗ ತೊಳುತ್ತಾ, ಸಿದ್ದರಾಮಯ್ಯ ಯಾವಾಗ ತೊಳುತ್ತಾನೆ ಅನ್ನೋದೇ ಬೇಕಾಗಿದೆ ನಮಗೆ. ಇವತ್ತು ಉತ್ತಮವಾದ ಆಡಳಿತ ಕೊಟ್ಟು ಉತ್ತಮವಾದ ನಾಡಂಥವ್ರು ಬೇಕು ನಮಗೆ. ಈಗ ಅವತ್ತಿಂದ ಹೇಳ್ತಾ ಇದ್ದ BJP ಅವರು ಏನು ಮಾಡಿಲ್ಲ, ಏನು ಮಾಡಿಲ್ಲ. ಯಾವತ್ತಿಂದ ಕೊಡ್ತಾ ಇರೋದು 5 kg ಅನ್ನನೇ ಇವತ್ತು ತಿಂತಾ ಇರೋದು. ಇವನು ಕೊಟ್ಟಿದೆ ಅಂತ ಏನು ಕೊಟ್ಟಿಲ್ಲ, ದೋಚ್ತಾ ಇದ್ದಾನೆ ಅಷ್ಟೇ. ನಮ್ಮ ಹತ್ರ ಹೆಣ್ಮಕ್ಳಿಗೆ 2,000 ರೂಪಾಯಿ ತೋರಿಸ್ಬಿಟ್ಟು ಆ ಹೆಣ್ಮಕ್ಳಿಗೂ ಕೂಡ ದುಡ್ಡು ಬಂದಿಲ್ಲ. ಇವತ್ತು ದಿನ 70 ರೂಪಾಯಿಂದ 80, 95 ರೂಪಾಯಿವರೆಗೂ ಮಾಡ್ತಾಯಿದೆ, ಕಲಬೆರಕೆ ಮಾಡ್ತಾಯಿದೆ. ಯಾವ ಥರ ಅಂದರೆ ಇವತ್ತು ಹಾಕ್ಸಿದ್ದೀನಿ ಬೆಳಿಗ್ಗೆ 95 ರೂಪಾಯಿ ಮಾಡಿ ಸೂಪರ್ ಗ್ಯಾಸ್ ಅಂತ. ಇನ್ನೊಬ್ಬ 70 ರೂಪಾಯಿ ತೊಗೊಳ್ತಾನೆ, ಇನ್ನೊಬ್ಬ 80 ರೂಪಾಯಿ ತೊಗೊಳ್ತಾರೆ. ಅದಕ್ಕೆ ಲೆಕ್ಕಾಚಾರ ಇಲ್ವಾ, ಕೇಳೋರು ಇಲ್ವಾ, ಅವ್ನು ಯಾರು ಇಲ್ವಾ, ಯಾವನು ಕಮಿಷನ್ಗಳು ಇಲ್ಲ, ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಇಲ್ವಾ? ಯಾಕೆ ಸರ್ ಈ ಥರ ಬಡವರು ಹೊಟ್ಟೆ ಮಾಡಿ ಹೊಡಿತಾ ಇದ್ದೀರಾ? ಈಗ ಸ್ಟ್ಯಾಪಿಡ್ ಯಾಕೆ 2 ವೀಲರ್ಸಲ್ಲಿ ಯಾಕೆ ಸರ್ ರ್ಯಾಪಿಡ್ ಮಾಡಬೇಕಾಗಿತ್ತು? ರ್ಯಾಪಿಡ್ ಮಾಡಿ ಏನು ಮಾಡ್ತಾ ಇದ್ದಾರೆ ಇವಾಗ? ಆಟೋದ ರಿಕ್ಷಾ ಏನು ಮಾಡಬೇಕು? ಅವ್ರಿಗೊಂದು ಊಟ ಹಾಕೋಕೆ ಕೊಡ್ತೀರಾ? ಅವ್ರಿಗೆ ಏನನ್ನ ಸಬ್ಸಿಡಿ ಕೊಡ್ತೀರಾ? ಯಾವ್ದಾನ ಕೊಡ್ತೀರಾ? ಇವತ್ತು ಆಟೋಗೆ ಮಾಡಬೇಕು ಅದು 9,000 ರೂಪಾಯಿ ಕೇಳ್ತಾ ಇದ್ದಾರೆ. ಯಾರು 9,000 ರೂಪಾಯಿ ಕೊಡೋದು? 1,000 2,000 ರೂಪಾಯಿನೂ ಮಾಡ್ತಾಯಿದ್ದು, ಪಾಸಿಂಗ್ ಬರ್ತಾಯಿದ್ರು. ಇವತ್ತು ಒಂದು ರಿನ್ಯೂವಲ್ ಆಗಬೇಕು ಅಂದರೆ 9,000 ತೊಗೊಳ್ತಾ ಇದ್ರ. ಯಾರಪ್ಪನ ದುಡ್ಡು ಅಂತ ತೊಗೊತಿದ್ರ? ಏನು ನೀವು ಸಂಪಾದನೆ ಮಾಡಿ ಆಟೋ ರಿಕ್ಷಾದವ್ರಿಗೆ ಏನಾನು ಕೊಡ್ತಾ ಇದ್ರೆ? ಸಂಪಾದನೆ ಇಲ್ಲ ಅಂದ್ಬಿಟ್ಟು ಏನಾನು ಕೊಡ್ತಾ ಇದ್ರ? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.